ಮಾತನ್ನ. ಇನ್ನು ನೆಕ್ಸ್ಟ್ ತುಲಾ ರಾಶಿಯವರಿಗೆ ಅಂತ ಬಂದಾಗ ಹೇಗಿರುತ್ತೆ? 7ನೇ ರಾಶಿ ತುಲಾ ರಾಶಿಯವರು. ಸೊ ಅವರ ಆರೋಗ್ಯ ಇರಬಹುದು, ರಿಲೇಷನ್ಶಿಪ್ ಇರಬಹುದು, ಹಾಗೆಯೇ ಹಣಕಾಸು, ಜಾಬ್ ರಿಲೇಟೆಡ್ ತುಲಾ ರಾಶಿಯವರು ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಏನನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ? ತುಲಾ ರಾಶಿಯವರಿಗೆ ಮೊದಲನೇದಾಗಿ ಆರೋಗ್ಯ, ಎರಡನೇದಾಗಿ ಅವರ ಒಂದು ಫ್ಯಾಮಿಲಿ ಲೈಫ್, ರಿಲೇಷನ್ಶಿಪ್, ಹಾಗೆಯೇ ಅವರ ಉದ್ಯೋಗಕ್ಕೆ ಸಂಬಂಧಿಸಿದಂಗೆ. ಈಗ ನಾನು 3 ಕಾರ್ಡ್ಗಳನ್ನು ತೆಗೆದಿದ್ದೀನಿ. ಎಗೇನ್ ನೀವು ಆರೋಗ್ಯ ಚೆನ್ನಾಗಿದೆ, ನೀವು ಮಾಡುವಂಥ ಕೆಲಸದಲ್ಲಿ ಎಲ್ಲ ಪರಿಶ್ರಮ ಹಾಕಿ ಮಾಡ್ತಾ ಇದ್ದೀರಾ, ಆದರೆ ರಾತ್ರಿ ಹಗಲು ಕೆಲಸ ಮಾಡಿ ನಿದ್ದೆ ಇಲ್ದಂಗೆ ಮಾಡಿಕೊಂಡು ನಿಮ್ಮ ಆರೋಗ್ಯ ಹಾಳಾಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ನೀವು ಆರೋಗ್ಯನ ನೋಡ್ಕೋಬೇಕಾಗತ್ತೆ. ಆರೋಗ್ಯ ಇಲ್ಲ ಅಂತಲ್ಲ, ಈ ಸಮಯದಲ್ಲಿ ನಿಮ್ಮ ಸ್ವಯಂಕೃತ ಅಪರಾಧ, ಕೆಲಸದ ಕಡೆಗಿನ ಹೆಚ್ಚಿನ ಗಮನ. ಕೆಲಸದ ಕಡೆ ಗಮನ ಕೊಡದೇ ಇದ್ದರೆ ಆಗಲ್ಲ, ಒಪ್ಕೋತೀನಿ. ಆದರೆ ಅದೇ ಎಲ್ಲ ಮಾಡ್ಕೊಂಡು ಕೂತ್ಕೊಂಡು ನಿಮ್ಮ ಒಂದು ಇದನ್ನು ಆರೋಗ್ಯನ ಹಾಳು ಮಾಡ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಹಾಗಾಗಿ ನಿಮ್ಮ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಬೇಕಾಗುತ್ತೆ. ಓಕೆ. ಸೊ ಹಾಗಾಗಿ ಇನ್ನು ಕುಟುಂಬ ಜೀವನ ಅಂತ ಬಂದಾಗ, ರಿಲೇಷನ್ಶಿಪ್ ಅಂತ ಬಂದಾಗ ಹೇಗಿರುತ್ತೆ ತುಲಾ? ರಿಲೇಷನ್ಶಿಪ್ ವಿಚಾರದಲ್ಲಿ ಕೂಡ ಇದು ತುಂಬ ಒಳ್ಳೆಯ ಕಾರ್ಡು. ಬಟ್ ಇಲ್ಲೂ ಕೂಡ ನನಗೆ ಇಂಟರ್ ರಿಲೇಟ್ ಮಾಡ್ತಾ ಇದ್ದರೆ ಅವೆರಡು ಕಾರ್ಡ್ಗಳನ್ನು ನೀವು ಎಲ್ಲೋ ಒಂದು ದೂರದ ಆಸೆ ಅಂತ ಹೇಳ್ತೀವಲ್ಲ, ಎಲ್ಲೋ ಹೋಗಬೇಕು, ಏನೋ ಮಿರಾಕಲ್ಸ್ ಸೃಷ್ಟಿಯಾಗಿಬಿಡುತ್ತೆ, ಮಿರಾಕಲ್ಸ್ ಮಾಡ್ಕೋತೀವಿ ನಮ್ಮ ಜೀವನದಲ್ಲಿ, ನಾವೇನೋ ದೊಡ್ಡ ಮಟ್ಟದ ಬೆಳವಣಿಗೆ ಹೊಂದುತ್ತೀವಿ ಅಂತ ಅಂದ್ಕೊಂಡು ನಿಮ್ಮ ಕುಟುಂಬವನ್ನು ತೊಂದರೆ ಮಾಡ್ತಾ ಇರ್ತೀರ. ಸೊ ಆ ಥರ ಮಾಡ್ದಂಗಿದ್ರೆ ಯಾವುದೇ ರೀತಿಯ ಮೇಜರ್ ಆದಂತಹ ನಿಮಗೆ ಫ್ಯಾಮಿಲಿ ಪ್ರಾಬ್ಲಮ್ಸ್ಗಳು ಈ ಸಮಯದಲ್ಲಿ, ಈ ವಾರದಲ್ಲಿ ಬರೋದಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿ. ಓಕೆ. ಸೊ ಜಾಬ್, ಹಣಕಾಸು ಅಂತ ಬಂದಾಗ ಹೇಗಿದೆ ತುಲಾ ರಾಶಿಯವರಿಗೆ? ನೀವು ಎಷ್ಟು ಕೆಲಸ ಮಾಡ್ತೀರೋ ಅಷ್ಟು ಫಲ. ಜಡ್ಜ್ಮೆಂಟ್ ಅನ್ನೋಂಥ ಕಾರ್ಡ್ ಬಂದಿದೆ. ಸೊ ನೀವು ಇವಾಗ ಕೆಲಸ ಮಾಡ್ತೀರಾ, ಕೆಲಸ ಮಾಡೋದಕ್ಕೆ ಸರಿಯಾಗಿ ಏಂಜಲ್ ನಿಮ್ಮನ್ನು ಗೈಡ್ ಮಾಡ್ತಾ ಇದ್ದಾರೆ, ಆ ದೇವತೆಗಳು ನಿಮ್ಮನ್ನು ಗೈಡ್ ಮಾಡ್ತಾ ಇದ್ದಾರೆ. ನೀವು ಎಷ್ಟು ಕೆಲಸ ಮಾಡ್ತೀರೋ ಅಷ್ಟು ಸರಿಯಾಗಿ ಹಣ, ನೀವು ಎಷ್ಟು ಕೆಲಸ ಮಾಡ್ತೀರೋ ಅಷ್ಟು ಸರಿಯಾಗಿ ನಿಮಗೆ ರೆಪ್ಯುಟೇಷನ್ ಆ್ಯಂಡ್ ಮರ್ಯಾದೆ, ಗೌರವ ಎಲ್ಲ ಸಿಗ್ತಾ ಹೋಗುತ್ತೆ ಅಂತ. ನಿಮಗೆ ಯೋಗ್ಯತೆ ಇದ್ದಲ್ಲಿ ಅದು ಖಂಡಿತ ಆ ಸಮಯದಲ್ಲಿ ಸಿಗೋದಕ್ಕೆ ಅವಕಾಶ. ಎಷ್ಟೋ ಜನಕ್ಕೆ ಯೋಗ್ಯತೆ ಇರುತ್ತೆ, ಯೋಗ ಇರಲ್ಲ. ಸೊ ಇಲ್ಲಿ ಯೋಗ್ಯತೆ, ಈ ಜೊತೆಗೆ ಯೋಗ್ಯತೆಯನ್ನು ನೀವು ಬೆಳೆಸ್ಕೊಂಡ್ರೆ ಯೋಗ ಇದೆ ಅಂತ ಹೇಳ್ಬೋದು ಈ ವಾರದಲ್ಲಿ. ಹೌದು ಹೌದು, ಕೆಲಸಕ್ಕೆ ತಕ್ಕ ಫಲ. ಸೊ ಇವರಿಗೆ ರೆಮಿಡೀಸ್ ಹೇಳೋದಾದ್ರೆ ತುಲಾ ರಾಶಿಯವ್ರಿಗೆ ಏನು ಹೇಳ್ತೀವಿ? ಈಗ ನೀವು ಇವರ ರೆಮಿಡೀಸ್ ಅಂತ ಬಂದಾಗ ಇವರು ಗಣಪತಿಯ ಆರಾಧನೆಯನ್ನು ಮಾಡ್ಕೊಳ್ಬೇಕಾಗತ್ತೆ. ಗಣಪತಿಯನ್ನು ಆರಾಧನೆ ಮಾಡೋದ್ರಿಂದ ಇವರಿಗೆ ಇರುವಂತಹ ತೊಂದರೆಗಳೇನಿದೆ ಅದು ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಗಣಪತಿ ಆರಾಧನೆ ಸೂಕ್ತ. ಹಾಗಾದರೆ ಬೆಳಗ್ಗೆ ಎದ್ದು ಗಣಪತಿಗೊಂದು ಶ್ಲೋಕ ಹೇಳಿ, ಗಣಪತಿಯನ್ನು ಒಂದು ದರ್ಶನ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಮುಂದಕ್ಕೆ ಕೆಲಸವನ್ನು ಸ್ಟಾರ್ಟ್ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಕಾಡೋದಿಲ್ಲ ಅಂತ.